ಗಾಳಿ ಆಂಜನೇಯ ಸ್ವಾಮಿ ದೇಗುಲ ಮುಜರಾಯಿ ಇಲಾಖೆಗೆ ವಿರೋಧದ ಮಧ್ಯೆ ಇದೀಗ ಸುಪರ್ದಿಗೆ ಪಡೆದಿದೆ ಮುಜರಾಯಿ ಇಲಾಖೆ. ಮುಜರಾಯಿ ಇಲಾಖೆಯಿಂದ ದೇಗುಲದ ಖಜಾನೆಯನ್ನ ಸೀಸ್ ಮಾಡಲಾಗಿದೆ. ಲಾಕರ್ಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ ಅಧಿಕಾರಿಗಳು, ಬಂದ್ ಮಾಡಿದ್ದಾರೆ. ಹಾಗೆ ಕಾಣಿಕೆ ಹುಂಡಿಯನ್ನ ಕೂಡ ಸೀಲ್ ಮಾಡಿದ್ದಾರೆ. ಅನುಮತಿ ಇಲ್ಲದೇನೆ ಖಜಾನೆ ಹಾಗೆ ಹುಂಡಿಯನ್ನ ತೆರೆಯೋ ಹಾಗೆ ಇಲ್ಲ, ಎಲ್ಲವನ್ನ ಸೀಲ್ ಮಾಡಿ ಬಂದ್ ಮಾಡಿದ್ದಾರೆ. ದೇಗುಲದಲ್ಲಿ ಸರ್ಕಾರಿ ಸಿಬ್ಬಂದಿ ಕಾರ್ಯನಿರ್ವಹಣೆ ಕೂಡ ಆರಂಭ ಆಗಿದೆ ನೋಡಿ. ಈಗಾಗಲೇ ಕೌಂಟರ್ ಬಳಿ ಕೂತು ಸಿಬ್ಬಂದಿಯೇ ಟಿಕೆಟ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಗಾಳಿ ಆಂಜನೇಯ ಸ್ವಾಮಿ ದೇಗುಲ ಈ ಮೂಲಕವಾಗಿ ಅಧಿಕೃತವಾಗಿ ಮುಜರಾಯಿ ಇಲಾಖೆಯ ಸುಪರ್ದಿಗೆ ಬಂದ ಹಾಗಾಯಿತು. ಇದಾಗಲೇ ಸರ್ಕಾರಿ ಸಿಬ್ಬಂದಿಯೇ ಟಿಕೆಟ್ ಅನ್ನ ವಿತರಣೆ ಮಾಡ್ತಾ ಇದ್ದಾರೆ. ಕಾಣಿಕೆ ಹುಂಡಿಯನ್ನ ಸೀಲ್ ಮಾಡಲಾಗಿದೆ, ಖಜಾನೆಯನ್ನ ಸೀಲ್ ಮಾಡಲಾಗಿದೆ. ಗಮನಿಸಬಹುದು ನೀವು ದೃಶ್ಯದಲ್ಲಿ. ಯಾವುದೇ ಪರ್ಮಿಷನ್ ಇಲ್ಲದೇನೆ ಓಪನ್ ಮಾಡೋ ಹಾಗಿಲ್ಲ. ನೋಟಿಸ್ ಅನ್ನ ಕೂಡ ಅಂಟಿಸಿದ್ದಾರೆ. ಹುಂಡಿಗಳನ್ನ ಬಂದ್ ಮಾಡಿದ್ದಾರೆ, ಸೀಲ್ ಮಾಡಿದ್ದಾರೆ. ಹಾಗೆ ದೇಗುಲದಲ್ಲಿ ಸರ್ಕಾರಿ ಸಿಬ್ಬಂದಿ ಇದಾಗಲೇ ಕಾರ್ಯನಿರ್ವಹಣೆ ಕೂಡ ಆರಂಭ ಮಾಡಿದ್ದಾರೆ. ಇನ್ನು ವಿರೋಧ ಕೂಡ ಕೇಳಿ ಬರ್ತಾ ಇದೆ. ದೇಗುಲ ಸುಪರ್ದಿಗೆ ವಿರೋಧಿಸಿ ಸಭೆಗೆ ತೀರ್ಮಾನವನ್ನ ಮಾಡಲಾಗಿದೆ. ದೇಗುಲ ಆಡಳಿತ ಮಂಡಳಿಯಿಂದ ಕಾನೂನು ಹೋರಾಟದ ಚಿಂತನೆ ಕೂಡ ಇದೆ. ಈಗಾಗಲೇ ಕಾನೂನು ಹೋರಾಟವನ್ನ ಮಂಡಳಿ ನಡೆಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಮುಂದೇನಾಗಬೇಕು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆಗಳಾಗ್ತಾ ಇದೆ. ಸ್ಥಳೀಯ ಭಕ್ತರು ಕೂಡ ಇದಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಹೋರಾಡೋಣ ಅಂತ ಸೋಮವಾರ ಬೃಹತ್ ಸಭೆಯನ್ನು ನಡೆಸೋದಕ್ಕೆ ಬಾಟರಾಯನಪುರ, ಆವಲಹಳ್ಳಿ, ದೀಪಾಂಜಲಿ ನಗರ ಈ ಮೂರೂ ಪ್ರದೇಶದ ಜನ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಮುಜರಾಯಿ ಇಲಾಖೆ ನಿರ್ವಹಣೆ ಬೇಡ ಅಂತ ವಿರೋಧಗಳು ಕೇಳಿ ಬರ್ತಾ ಇದೆ. ಇದಾಗಲೇ ಮುಜರಾಯಿ ಇಲಾಖೆ ಸುಪರ್ದಿ ಪಡೆದುಕೊಂಡು ಆಗಿದೆ. ಎಷ್ಟು ಸ್ಪೀಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಹುಂಡಿಗಳನ್ನ ಸೀಸ್ ಮಾಡಿ ನೋಟಿಸ್ ಅನ್ನ ಅಂಟಿಸಿ ಅವರುಗಳೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಟಿಕೆಟ್ ಅನ್ನ ಹಂಚೋದು ಇವೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ವಿರೋಧದ ನಡುವೆನೂ ಕೂಡ. ಈ ನಡುವೆ ಎಲ್ಲರೂ ಒಗ್ಗಟ್ಟಾಗಿ ಕಾನೂನು ಹೋರಾಟಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ದೇವಸ್ಥಾನದ ಆಡಳಿತ ಮಂಡಳಿ ಜೊತೆಗೆ ಭಕ್ತರು ಕೂಡ ಇದಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ. ಏಕಾಏಕಿ ಮುಜರಾಯಿ ಇಲಾಖೆ ಸುಪರ್ದಿಗೆ ಗಾಳಿ ಆಂಜನೇಯ ಸ್ವಾಮಿ ದೇಗುಲವನ್ನ ಪಡೆದುಕೊಂಡಿರುವುದು ತೀವ್ರ ಆಕ್ರೋಶ ಹಾಗೆ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಸುಪರ್ದಿಗೆ ಪಡೆದ ನಂತರದಲ್ಲಿ ದೇಗುಲದ ದೃಶ್ಯಗಳು ಹೇಗೆ ಬದಲಾಗಿದೆ ನೋಡಿ. ಒಂದ್ ಕಡೆ ನೋಟಿಸ್ ಕಾಣಿಸ್ತಾ ಇದೆ ನಿಮ್ಗೆ, ಹುಂಡಿಗೆ ನೋಟಿಸ್ ಅನ್ನ ಅಂಟಿಸಿರೋದು, ಖಜಾನೆಗೆ ನೋಟಿಸ್ ಅನ್ನ ಅಂಟಿಸಿರೋದು, ಸೀಲ್ ಮಾಡಿರೋದು. ಯಾರು ಮುಟ್ಟೋ ಹಾಗೆ ಇಲ್ಲ. ಅದು ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು, ಯಾರೇ ಆಗಿರ್ಬೋದು, ಪರ್ಮಿಷನ್ ಇಲ್ಲದೇನೆ ಅದನ್ನ ಟಚ್ ಕೂಡ ಮಾಡೋ ಹಾಗಿಲ್ಲ. ನೋಟಿಸ್ ಅನ್ನ ಅಂಟಿಸಿ ಸೀಲ್ ಮಾಡಿ ಹೋಗಿದ್ದಾರೆ. ದೇಗುಲದ ಕಾಣಿಕೆ ಹುಂಡಿ ಇವತ್ತಿನ ದಿನಾಂಕವನ್ನ ಬರೆದು ಅವರು ಸುಪರ್ದಿ ಪಡೆದುಕೊಂಡಂತ ದಿನಾಂಕ ಹಾಕಿ ಅದನ್ನ ಸೀಲ್ ಮಾಡಿ ಹೋಗಿದ್ದಾರೆ. ಹಾಗೆ ಅವರೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಎಷ್ಟೇ ವಿರೋಧಗಳಿದ್ರೂ ಕೂಡ ಈ ವಿರೋಧದ ಮಧ್ಯೆನೇ ಮುಜರಾಯಿ ಇಲಾಖೆ ಗಾಳಿ ಆಂಜನೇಯ ಸ್ವಾಮಿ ದೇಗುಲವನ್ನ ತನ್ನ ಸುಪರ್ದಿ ಪಡೆದುಕೊಂಡಿದೆ. ದೇಗುಲದ ಖಜಾನೆಯನ್ನ ಸೀಸ್ ಮಾಡಿದೆ, ಹುಂಡಿಯನ್ನ ಸೀಸ್ ಮಾಡಿದೆ. ಜೊತೆಗೆ ಏನೇನು ದಿನನಿತ್ಯದ ಕೆಲಸಗಳಾಗುತ್ತಲ್ಲ ದೇವಸ್ಥಾನದಲ್ಲಿ, ಅವೆಲ್ಲವನ್ನ ಕೂಡ ಮುಜರಾಯಿ ಇಲಾಖೆಯ ಸಿಬ್ಬಂದಿಗಳೇ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಕಿರಣ್ ಸೂರ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ವೆರಿ ಕ್ವಿಕ್ ಆಗಿ ಎಲ್ಲ ಆಕ್ಷನ್ಗಳಾಗ್ತಾ ಇದೆ ಅಂತ. ಒಂದ್ ಕಡೆಯಲ್ಲಿ ಸೀಸ್ ಮಾಡಿದ್ರು, ನೋಟಿಸ್ ಅಂಟಿಸಿದ್ರು, ಅನಂತರ ಇವ್ರುಗಳೇ ಟಿಕೆಟ್ ಹಂಚೋದು, ಇವೆಲ್ಲವೂ ಕೂಡ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ವಿರೋಧಗಳು ಯಾವ ರೀತಿಯಾಗಿ ಕೇಳಿ ಬರ್ತಾ ಇದೆ, ಮುಂದೇನು ಅನ್ನೋದ್ರ ಬಗ್ಗೆ ಏನ್ ಹೇಳ್ತಾರೆ ಆಡಳಿತ ಮಂಡಳಿ? ಹೌದು ಚೈತ್ರ, ಈಗಾಗಲೇ ಕೂಡ ಕಳೆದ 2 ದಿನಗಳ ಹಿಂದೆ ಮುಜರಾಯಿ ಇಲಾಖೆಯವರು ಇತಿಹಾಸ ಪ್ರಸಿದ್ಧವಾಗಿರುವಂತಹ ಮೈಸೂರು ರಸ್ತೆಯಲ್ಲಿರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯವನ್ನ ಸುಪರ್ದಿಗೆ ತೆಗೆದುಕೊಂಡಿದ್ರು. ಅದಕ್ಕೆ ಮುಜರಾಯಿ ಇಲಾಖೆಗೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಕೂಡ ಮುಜರಾಯಿ ಇಲಾಖೆ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯವನ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಬಾರದು ಅಂತೇಳಿ ನಿನ್ನೆ ಸಭೆಯನ್ನ ಮಾಡಿ, ಅಂದ್ರೆ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದ ಆಡಳಿತ ಮಂಡಳಿಯವರು ನಾವು ನಮ್ಮ ದೇವಾಲಯವನ್ನ ಮುಜರಾಯಿ ಇಲಾಖೆ ಸುಪರ್ದಿಗೆ ನೀಡೋದಿಲ್ಲ, ಕಾನೂನು ಮೂಲಕವಾದಂತ ಹೋರಾಟವನ್ನು ಮಾಡ್ತೀವಿ ಅನ್ನುವಂತ ಒಂದು ಮಾತುಗಳನ್ನ ಕೂಡ ಹೇಳಿದ್ರು. ಅಂದ್ರೆ ಮುಜರಾಯಿ ಇಲಾಖೆ ಸಚಿವರನ್ನ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ಭೇಟಿ ಮಾಡ್ತೀವಿ ಅಂತೇಳಿ ಈ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತ ಮುಜರಾಯಿ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಯಾವ್ಯಾವ ದೇವಾಲಯದಲ್ಲಿ ಈ ತರಹ ಅಂದ್ರೆ ಅವ್ಯವಹಾರ ನಡೆದು ಬರುತ್ತೆ ಮತ್ತೆ ಲೆಕ್ಕಪತ್ರಗಳನ್ನ ನೀಡೋದಿಲ್ಲ, ಆ ದೇವಾಲಯವನ್ನ ಮುಜರಾಯಿ ಇಲಾಖೆ 5 ವರ್ಷಗಳಿಗೆ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ. 5 ವರ್ಷದ ನಂತರದಲ್ಲಿ ಆ ದೇವಾಲಯವನ್ನ ಮತ್ತೆ ಆ ದೇವಾಲಯದ ಆಡಳಿತ ಮಂಡಳಿಗೆ ಕೊಡ್ತೀವಿ ಅನ್ನುವಂತ ಒಂದು ಮಾತುಗಳನ್ನು ಕೂಡ ನಿನ್ನೆ ಸಾರಿಗೆ ಸಚಿವರು ಹೇಳಿದ್ರು. ಮತ್ತೆ ಇವತ್ತು ಈಗಾಗಲೇ ಅಂದ್ರೆ ಮುಜರಾಯಿ ಇಲಾಖೆ ಅಧಿಕಾರಿಗಳು ಗಾಳಿ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ಹುಂಡಿ ಮತ್ತೆ ಖಜಾನೆಗೆ ನೋಟಿಸ್ ಅನ್ನ ಅಂಟಿಸಿ ಮುಜರಾಯಿ ಇಲಾಖೆ ಅಧಿಕಾರಿಗಳ ಅನುಮತಿಯನ್ನ ಇಲ್ಲದೆ ಹುಂಡಿಯನ್ನ ತೆಗೆಯುವಂತದ್ದಾಗಿರ್ಬೋದು, ಖಜಾನೆಯನ್ನ ಓಪನ್ ಮಾಡುವಂತದ್ದಾಗಿರ್ಬೋದು, ಎರಡೂ ಕೂಡ ಆಗಬಾರದು ಅಂತೇಳಿ ಈಗಾಗಲೇ ಇಂದಿನಿಂದಲೇ ಮುಜರಾಯಿ ಇಲಾಖೆ ಅಧಿಕಾರಿಗಳು ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ತಮ್ಮ
ಕಾರ್ಯಾಚರಣೆಯನ್ನ ಮತ್ತೆ ತಮ್ಮ ಕಾರ್ಯವನ್ನ ಈಗಾಗಲೇ ಆರಂಭ ಮಾಡಿರುವಂತದ್ದು. ಅಂದ್ರೆ ಪೂಜಾ ಚೀಟಿ ಕೊಡುವಂತದ್ದಾಗಿರ್ಬೋದು, ಭಕ್ತರಿಗೆ ಪ್ರಸಾದ ಚೀಟಿಯನ್ನು ಕೊಡುವಂತದ್ದಾಗಿರ್ಬೋದು, ಎಲ್ಲಾ ಕೆಲಸಗಳನ್ನು ಕೂಡ ಇವತ್ತಿನಿಂದಲೇ ಮುಜರಾಯಿ ಇಲಾಖೆ ಆರಂಭ ಮಾಡಿರುವಂತದ್ದು. ಸೋಮವಾರ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದ ಆಡಳಿತಾಲಯವರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ, ಮತ್ತೆ ಕಾನೂನು ಮೂಲಕವಾದಂತಹ ಹೋರಾಟವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯವನ್ನ ಮುಜರಾಯಿ ಇಲಾಖೆಗೆ ನೀಡೋದಿಲ್ಲ. ಇದು ಸಾಕಷ್ಟು ಅಂದ್ರೆ 700 ವರ್ಷಗಳ ಇತಿಹಾಸವಿರುವಂತಹ ದೇವಾಲಯ. ಮುಜರಾಯಿ ಇಲಾಖೆಗೆ ನಾವು ಯಾವುದೇ ಕಾರಣಕ್ಕೂ ನೀಡೋದಿಲ್ಲ. ಸಣ್ಣ ಪುಟ್ಟ ಅವ್ಯವಹಾರಗಳು ಆಗಿರಬಹುದು, ಅವೆಲ್ಲವನ್ನು ಕೂಡ ನಾವು ಸರಿಪಡಿಸ್ಕೊಂಡಿದ್ದೀವಿ. ಹಿಂದೆ ಅಂದ್ರೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದ ಉಂಡಿಯಲ್ಲಿದ್ದಂತಹ ಹಣವನ್ನ ಕೆಲವರು ಉಂಡಿ ಎಣಿಸುವಂತ ಸಂದರ್ಭದಲ್ಲಿ ಹಣವನ್ನ ಕಳ್ಳತನ ಮಾಡಿದ್ರು. ಆ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆ ವಿಚಾರಕ್ಕೂ ನಾವು ಈಗಾಗಲೇ ಯಾರು ಕಳ್ಳತನ ಮಾಡಿದ್ರು ಅವರನ್ನ ದೇವಾಲಯದ ಆಡಳಿತ ಮಂಡಳಿಯಿಂದ ಕಿಕ್ಔಟ್ ಅನ್ನ ಮಾಡಿದ್ದೀವಿ. ಮತ್ತೆ ಲೆಕ್ಕಪತ್ರಗಳನ್ನು ಕೂಡ ನಾವು ಈಗಾಗಲೇ ಸರಿಪಡಿಸಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಸರಿಪಡಿಸಿಕೊಂಡು ಹೋಗ್ತೀವಿ. ಏಕಾಏಕಿ ಮುಜರಾಯಿ ಇಲಾಖೆ ನಮ್ಮ ದೇವಾಲಯವನ್ನ ವಶಪಡಿಸಿಕೊಳ್ಳುವಂಥದ್ದು, ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂಥದ್ದು ಸರಿಯಲ್ಲ. ಲಕ್ಷಾಂತರ ಭಕ್ತರ ಭಾವನೆಗೆ ಇದು ಧಕ್ಕೆ ಉಂಟು ಮಾಡದಂತೆ ಆಗತ್ತೆ. ಇಲ್ಲಿ ಆಡಳಿತ ಮಂಡಳಿಯವರಾಗಿರ್ಬೋದು, ಟ್ರಸ್ಟಿಗಳು ಇದ್ದೇವೆ, ಇವೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಹೋಗ್ತೀವಿ. ಕಾನೂನು ಮೂಲಕವಾದಂತ ಹೋರಾಟವನ್ನು ಮಾಡ್ತೀವಿ. ನಾವು ಕೋರ್ಟ್ ಅಲ್ಲಿ ಇದನ್ನ ಪ್ರಶ್ನೆ ಮಾಡ್ತೀವಿ ಅನ್ನುವಂತ ಒಂದು ಮಾತುಗಳನ್ನು ಈಗಾಗಲೇ ಹೇಳ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಕಿರಣ್ ಸೂರ್ಯ. ಮಾಹಿತಿಗಾಗಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ದುರುಪಯೋಗ ಆಗ್ತಾ ಇತ್ತು ಅಂತೇಳಿ ಕಂತೆ ಹಣವನ್ನು ನೀವು ಕೂಡ ಎಲ್ಲರೂ ನೋಡಿದ್ದೀರಾ ಅಲ್ವಾ? ಅದರ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ನಾನು ಕೂಡ ರಿಪೋರ್ಟ್ ನೋಡಿದೆ. ಆಮೇಲೆ ಅದೇ ನಾವು ಪರ್ಮನೆಂಟಾಗಿ ಇಟ್ಕೊಳ್ಳಲ್ಲ, 5 ವರ್ಷ ಆದಮೇಲೆ ಮತ್ತೆ ವಾಪಸ್ ಕೊಟ್ಬಿಡ್ತೀವಿ. ಹಿಂದಿನಿಂದಲೂ ಅವರು ಸಾಕಷ್ಟು ವರ್ಷಗಳಿಂದ ಲೆಡ್ಜರ್ನ ಮೇಂಟೈನ್ ಮಾಡಿಲ್ಲ. ಯಾವುದೇ ಥರದ ಆ ರಿಪೋರ್ಟಲ್ಲಿ ಆಗಿದೆ. ಆ ರಿಪೋರ್ಟಲ್ಲಿ ಆ ರೀತಿ ಇದೆ. ಅಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಯಾವ ಲೆಕ್ಕನೂ ಇಲ್ಲ ಅಂಥೇಳಿ ನಮ್ಮ ಆಯುಕ್ತರು ಕಳಿಸಿರ್ತಕ್ಕಂಥ ನೋಟಲ್ಲಿದೆ. ಆಮೇಲೆ ಹಣ ಕದೀತಾ ಇದ್ದಿದ್ದು ಎಲ್ಲರೂ ನೋಡಿದ್ದೀವಿ ಅದನ್ನು ಅಲ್ವಾ?